ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿಯ ಪ್ರಯುಕ್ತ ಆಯೋಜಿಸಿದ ಪೂರ್ವಭಾವಿ ಸಭೆಗೆ ಔರಾದ್ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಗೈರಾಗಿದ್ದು, ಅಂಬೇಡ್ಕರ್ ಅನುಯಾಯಿಗಳು ಸಭೆಯನ್ನು ಬಹಿಷ್ಕರಿಸಿ ಮಾತನಾಡಿದ ಸುಭಾಷ್ ಚಂದ್ರ ಬೋಸ್ ಯುವಕ ಸಂಘದ ಪ್ರಮುಖ ರತ್ನದೀಪ್ ಕಸ್ತೂರೆ, ತಾಲೂಕು ಆಡಳಿತದಿಂದ ಆಯೋಜಿಸಿದ ಜಯಂತಿ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗೈರಾಗಿದ್ದು ಸರಿಯಾದ ನಡೆಯಲ್ಲ. ಮೀಸಲು ಮತಕ್ಷೇತ್ರದಲ್ಲಿ ಈ ರೀತಿಯ ನಡೆ ಸರಿಯಲ್ಲ. ಹಾಗಾಗಿ ಅಧಿಕಾರಿಗಳಿಗೆ ನೋಟಿಸ್ ನೀಡುವುದು ಮಾತ್ರ ಬಲ್ಲ, ಅವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಭಾರತ ರತ್ನ ಬಾಬು ಜಗಜೀವನ್ ರಾವ್ ಅವರ ಒಂದು ಜಯಂತ್ಯೋತ್ಸವ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಒಂದು ಬಹಳ ವಿಷಾದನೀಯ ಮತ್ತು ನಾಚಿಕೆಯ ಸಂಗತಿ ಏನಂದ್ರೆ, ಒಂದು ಮೀಸಲು ಕ್ಷೇತ್ರ, ಈಗಾಗಲೇ ಶಿವಣ್ಣರು ಹೇಳಿದಾಗ ಮೀಸಲು ಕ್ಷೇತ್ರ ಇರತಕ್ಕಂತ ತಾಲೂಕಿನಲ್ಲಿ 40ಕ್ಕಿಂತ ಅಧಿಕ ಇಲಾಖೆಗಳು ಅಧಿಕಾರಿಗಳು ಇದ್ರೂ ಕೂಡ ಕೇವಲ 4-5 ಅಧಿಕಾರಿಗಳು ಸಭೆಗೆ ಬಂದಿದ್ದಾರೆ. ಅಂದ್ರೆ ಆ ಅಧಿಕಾರಿಗಳ ಬೇಜವಾಬ್ದಾರಿತನ, ಅಧಿಕಾರಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಎಲ್ಲರೂ 4 ಬಜೆ ಇರ್ತಾರೆ. ಬಸ್ ಮೆಟ್ರೋ ವಿದ್ಯುತ್ ದರ ಏರಿಕೆ ಬಳಿಕ ಕೆಎಂಎಫ್ನ ನಂದಿನಿ ಹಾಲು ಮತ್ತು ಮೊಸರಿನ ದರದಲ್ಲಿ ಏರಿಕೆಯಾಗಿದ್ದು, ಇಂದಿನಿಂದ ನಂದಿನಿ ಹಾಲು ಮೊಸರಿನ ಹೊಸ ದರ ಜಾರಿಯಾಗಿದೆ. ಪ್ರತಿ ಲೀಟರ್ ಹಾಲು ಮತ್ತು ಮೊಸರಿನ ಬೆಲೆಯಲ್ಲಿ 4 ರೂಪಾಯಿ ಹೆಚ್ಚಳವಾಗಿದ್ದು, ನಂದಿನಿ ದರ ಏರಿಕೆ ವಿಚಾರವಾಗಿ ಸಾರ್ವಜನಿಕರಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಔರಾದ್ ಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಅವರು ಹೊರ ರಾಜ್ಯದಿಂದ ಬಂದು 2008ರಿಂದ ಇಲ್ಲಿವರೆಗೆ ಸತತ 4 ಬಾರಿ ಬೀದರ್ ಜಿಲ್ಲೆಯ ಔರಾದ್ ಮೀಸಲು ಕ್ಷೇತ್ರದ ಶಾಸಕರಾಗಿ ಕನ್ನಡಿಗರ ಹಕ್ಕು ಕಬಳಿಸಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸೋಮನಾಥ್ ಮುದೋಳ್ಕರ್ ಅವರು ಆರೋಪ ಮಾಡಿದರು. ಇಂದು ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೂಲತಃ ಮಹಾರಾಷ್ಟ್ರ ರಾಜ್ಯದವರಾದ ಪ್ರಭು ಚವ್ಹಾಣ್ ಅವರು ತಮ್ಮ ಪ್ರಭಾವ ಬೆಳೆಸಿ ಇಲ್ಲಿಯ ತಹಸೀಲ್ದಾರರ ಮೂಲಕ ತನ್ನ ಹಾಗೂ ತನ್ನ ಕುಟುಂಬಸ್ಥರ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡು ಕನ್ನಡಿಗರಿಗೆ ಮೋಸ ಮಾಡಿದ್ದಾರೆ ಎಂದು ಆರೋಪಗಳ ಸುರಿಮಳೆಗೈದರು. ಮಾಜಿ ಸಚಿವ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ರಾಜಶೇಖರ್ ಪಾಟೀಲ್ ಅವರ ಹುಟ್ಟುಹಬ್ಬದ ಅಂಗವಾಗಿ ವಾಲಿ ಗ್ರೂಪ್ನ ಕಂಪನೀಸ್ನ ಸಿಇಒ ರಾಜೇಶ್ ವಾಲಿ ಅವರು ಜೈರಾಬಾದ್ನ ಸಂಗಮೇಶ್ವರದಲ್ಲಿನ ಸಂಗಮೇಶ್ವರ ದೇವಸ್ಥಾನದಲ್ಲಿ ರಾಜಶೇಖರ್ ಪಾಟೀಲ್ ಅವರನ್ನು ಭೇಟಿಯಾಗಿ ಕೇಕ್ ಕತ್ತರಿಸಿ ಶುಭ ಹಾರೈಸಿದರು. ಕೇಕ್ ಕತ್ತರಿಸಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ನಮ್ಮ ಮನೆ ದೇವರು ಜೈರಾಬಾದ್ನ ಸಂಗಮದಲ್ಲಿನ ಕೇತಕಿ ಸಂಗಮೇಶ್ವರ ದೇವಸ್ಥಾನದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಸಂಕಲ್ಪ ಹೊತ್ತು ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ನಾನು ದೇವಸ್ಥಾನಕ್ಕೆ ಬಂದಿದ್ದು ಯಾರಿಗೂ ತಿಳಿಸದಿದ್ದರೂ ಜೈರಾಬಾದ್ವರೆಗೂ ಬಂದು ಶುಭ ತಿಳಿಸಿದ ಸಹೋದರ ರಾಜೇಶ್ ವಾಲಿ ಅವರಿಗೆ ಧನ್ಯವಾದಗಳು ಎಂದರು. ನಮ್ಮ ಮನೆ ದೇವರು ಜೈರಾ ಸಂಗಮನ ಹತ್ರ ಹೋಗಬೇಕು, ಅಲ್ಲಿ ಮಾಡಬೇಕು ಅಂತ ನಮ್ಮ ಪರಿವಾರದವರೆಲ್ಲರೂ ಕೂಡ ಸಂಕಲ್ಪ ಇತ್ತು. ಇವತ್ತು ಇಲ್ಲಿ ಬಂದರೂ ಕೂಡ ನಾವು ಯಾರಿಗೂ ಕೂಡ ಹೇಳಿಲ್ಲ. ನಮ್ಮ ಸೋದರರಾದಂಥ ರಾಜೇಶ್ ವಾಲಿ ಅವರು ಬೀದರಿಂದ ಬಂದು, ಇನ್ನು ನಮ್ಮ ಹುಮ್ನಾಬಾದ್ ಎಂಬುದಂಥ ಡಾಕ್ಟ್ರು ಅಲ್ಲಿಂದ ಇಲ್ಲಿಗೆ ಹೈದ್ರಾಬಾದಿಂದ ಕೇಕ್ ತೊಗೊಂಡು ನಮ್ಮನ್ನು ಗಾರ್ಲ್ಯಾಂಡ್ ಮಾಡಿ ಶಾಲ್ ಹಚ್ಚಿ ಕೇಕ್ ಕಟ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ದಾರೆ. ಇವತ್ತು ನಮ್ಮ ಪರಿವಾರ ವತಿಯಿಂದ ಅವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಮನುಷ್ಯನ ಜೀವನದಲ್ಲಿ ಹುಟ್ಟು ಅನಿವಾರ್ಯ, ನಂದಿನಿ ಉತ್ಪನ್ನಗಳು ಹಾಗೂ ವಿದ್ಯುತ್ ಬಿಲ್ ಬೆಲೆ ಏರಿಕೆ ವಿಚಾರವಾಗಿ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಮಾಡುವುದಾಗಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ನೀಡಿರುವ ಹೇಳಿಕೆ ವಿಚಾರವಾಗಿ ನಿನ್ನೆ ಬೀದರ್ನಲ್ಲಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡುವುದಾದರೆ ಕೇಂದ್ರ ಸರ್ಕಾರದ ವಿರುದ್ಧ ಮೊದಲು ಹೋರಾಟ ಮಾಡಲಿ. ನರೇಂದ್ರ ಮೋದಿಯವರು ಜೀವನ ಅವಶ್ಯಕ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ, ಅವರ ವಿರುದ್ಧ ಹೋರಾಟ ಮಾಡಲಿ ಎಂದರು. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಆರಾಧ್ಯ ದೈವ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ನಡೆದ ಅದ್ದೂರಿ ರಥೋತ್ಸವ ಕಾರ್ಯಕ್ರಮ ನಡೆಯಿತು. ರಥೋತ್ಸವಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ ಪೂಜ್ಯ ಶ್ರೀ ತಡೋಳ ಮಠದ ರಾಜೇಶ್ವರ ಶಿವಾಚಾರ್ಯ ಮತ್ತು ತ್ರಿಪುರಾಂತ ಗವಿಮಠದ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಬೇಲೂರು ಗ್ರಾಮದ ಆರಾಧ್ಯ ದೈವ ಸಿದ್ದರಾಮೇಶ್ವರ ರಥೋತ್ಸವದಲ್ಲಿ ಸಾವಿರಾರು ಜನ ಭಾಗಿಯಾಗಿ ರಥವನ್ನು ಎಳೆದರು. ಇದೇ ವೇಳೆ ಮಾತನಾಡಿದ ಶರಣು ಸಲಗಾರ್, ಇದೀಗ ಕ್ರಿಕೆಟ್ ಐಪಿಎಲ್ ಶುರುವಾಗಿದ್ದು, ಯಾರು ಕ್ರಿಕೆಟ್ ಬೆಟ್ಟಿಂಗ್ ಆಡಿ ಸಾಲ ಸೋಲ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಬೇಡಿ. ಬೆಟ್ಟಿಂಗ್ ಮುಖಾಂತರ ದುಡ್ಡು ಗಳಿಸಲು ಸಾಧ್ಯವಿಲ್ಲ. ಬೆಟ್ಟಿಂಗ್ ಗಳಿಗೆ ಬಿದ್ದು ಸಾಲ ಸೋಲ ಮಾಡಿಕೊಂಡು ನಿಮ್ಮ ಹೆತ್ತವರ ಸಮಾಜದಲ್ಲಿ ತಲೆ ತಗ್ಗಿಸುವಂತೆ ಮಾಡಬೇಡಿ. ತಂದೆ ತಾಯಂದಿರು ಸಹ ಈ ಐಪಿಎಲ್ ಮುಗಿಯುವ ತನಕ ನಿಮ್ಮ ಮಕ್ಕಳಿಗೆ ಹೆಚ್ಚಿನ ಹಣವನ್ನು ನೀಡಬೇಡಿ. ನಿಮ್ಮ ಮಕ್ಕಳ ಮೇಲೆ ನಿಗಾ ವಹಿಸಿ ಎಂದು ತಿಳಿಸಿದರು. ಐಪಿಎಲ್ ಕ್ರಿಕೆಟ್ ಮ್ಯಾಚ್ ಪ್ರಾರಂಭ ಆಗಿದೆ. ದಯಮಾಡಿ ಎಲ್ಲರೂ, ನನ್ನೆಲ್ಲ ಯುವಕರಿಗೆ ತಾವೇನಾರೆ ಆ ಕ್ರಿಕೆಟ್ ಬೆಟ್ಟಿಂಗ್ ಈಗ ಹೆಂಗ್ ನಡೆದಂದ್ರ ಅಪ್ಪರ ತಮ್ಗೆ ಗೊತ್ತಿರಲಿ, ಪ್ರತಿ
ಪ್ರತಿ ಮ್ಯಾಚಿಗೆ ದುಡ್ಡಿಲ್ಲ, ಪ್ರತಿ ಬಾಲಿಗೆ ಶಕ್ತಿ ಇರ್ಲಕ್ಕ, ಪ್ರತಿಯೊಂದು ಬಾಲಿಗೆ. ಈ ಬಾಲಿಗೆ 4 ಹೊಡಿತಾರ ಹೊಡೆಯಲ್ಲ ಶಕ್ತಿ, ಈ ಬಾಲಿಗೆ ವಿಕೆಟ್ ಬೀಳ್ತದ ಬೀಳಲ್ಲ ಶಕ್ತಿ. ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚಾಗುತ್ತಿರುವುದರಿಂದ ಜಾನುವಾರುಗಳ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸುವುದು ಅನಿವಾರ್ಯವಾಗಿದೆ. ಈ ಬೇಸಿಗೆಯ ಬೇಗುದಿಯಿಂದ ಜಾನುವಾರುಗಳ ಸಂರಕ್ಷಿಸಲು ಕೆಲ ಸಲಹೆಗಳು ನೀಡಿರುವ ಪಶು ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ನರಸಪ್ಪ, ಜಾನುವಾರುಗಳನ್ನು ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಮೇಯಲು ಬಿಡಬೇಕು. ದಿನಕ್ಕೆ 2 ರಿಂದ 3 ಬಾರಿ ಶುದ್ಧ ನೀರನ್ನು ಕುಡಿಸಬೇಕು. ಮಧ್ಯಾಹ್ನ ಜಾನುವಾರುಗಳನ್ನು ಕೊಟ್ಟಿಗೆಯಲ್ಲಿ ಅಥವಾ ಗಿಡದ ನೆರಳಲ್ಲಿ ಕಟ್ಟಬೇಕು. ಜಾನುವಾರುಗಳಿಗೆ ದಿನದಲ್ಲಿ 1 ರಿಂದ 2 ಬಾರಿ ಮೈ ತೊಳೆಯಬೇಕು ಎಂದು ಸಲಹೆ ನೀಡಿದರು. ಬಚಾವಾಗಲಿಕ್ಕೆ ಸಾಧ್ಯತೆಗಳಿದೆ. ಸೊ ಹೀಗಾಗಿ ನಾನು ಇದನ್ನು ಯಾವ ರೀತಿ ತಗೊಳ್ತೀನಿ ಅಂದರೆ, ಒಂದನೇದು ನಮ್ಮ ರೈತ ಬಾಂಧವರು, ಸಾರ್ವಜನಿಕರು, ರೈತರ ಜಾನುವಾರುಗಳನ್ನು ಹೊಲಕ್ಕೆ ತೆಗೆದುಕೊಂಡು ಹೋಗಿ ಮೇಯಿಸಿಕೊಂಡು ಬರುವಂತಹ ಪದ್ಧತಿ ಇರ್ತದೆ. ಇದು ಸರ್ವೇ ಸಾಮಾನ್ಯ. ಇನ್ನು ಡೈರಿ ಫಾರ್ಮ್ನಲ್ಲಿ ಜಾನುವಾರುಗಳನ್ನು ಒಂದೇ ಕಡೆ ಕಟ್ಟಿ ಮೇಯಿಸುವಂಥದ್ದು ಬೆಳೆಸುವಂಥದ್ದು ಇರ್ತದೆ. ಸೊ ಇವರಿಬ್ಬರಿಗೂ ಸಪ್ರೇಟಾಗಿ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದು ಹೇಳಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ ಬಂದಾಗ ರೈತ ಬಾಂಧವರು ಏನು ಕಟ್ಟಿ ಮಾಜಿ ಸಚಿವ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ರಾಜಶೇಖರ್ ಪಾಟೀಲ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾಳೆ ರಾಜಶೇಖರ್ ಪಾಟೀಲ್ ಅಭಿಮಾನಿಗಳಿಂದ ಹುಮ್ನಾಬಾದ್ ಪಟ್ಟಣದಲ್ಲಿ ಭವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ, ಸಚಿವ ಈಶ್ವರ್ ಖಂಡ್ರೆ ಹಾಗೂ ಇತರ ಗಣ್ಯರು ಭಾಗಿಯಾಗಲಿದ್ದಾರೆಂದು ಪರಿಷತ್ ಸದಸ್ಯ ಹಾಗೂ ರಾಜಶೇಖರ್ ಪಾಟೀಲ್ ಸಹೋದರ ಚಂದ್ರಶೇಖರ್ ಪಾಟೀಲ್ ತಿಳಿಸಿದರು. ಎಲ್ಲ ನಮ್ಮ ರಾಜಶೇಖರ್ ಪಾಟೀಲ್ ಅವರ ಅಭಿಮಾನಿಯ ಸಂಘಗಳ ಎಲ್ಲರೂ ಕೂಡಿ ಈ 2ನೇ ಏಪ್ರಿಲ್ಗೆ ಭಾಳ ದೊಡ್ಡ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂಥೇಳಿ ಡಿಸಿಷನ್ ತಗೊಂಡು 2ನೇ ತಾರೀಕು ಆಚರಣೆ ಮಾಡ್ತಾಯಿದ್ದೀವಿ. ಬಂದಂಥ ಎಲ್ಲ ಹುಮ್ನಾಬಾದ್ ತಾಲೂಕು, ಸೌತು, ಬಸವ ಕಲ್ಯಾಣ, ಮಾಲ್ಕಿ, ಬೀದರ್, ಔರಾದ್ ಎಲ್ಲ ನಮ್ಮ ರಾಜಶೇಖರ್ ಪಾಟೀಲ್, ಧೀಮಂತ ಬಸವರಾಜ್ ಪಾಟೀಲ್ ಎಲ್ಲ ನಮ್ಮ ಅಭಿಮಾನದ ಎಲ್ಲರೂ ಬಂದು ಆಚರಣೆ ಮಾಡ್ತಾಯಿದ್ದಾರೆ. ಮತ್ತೆಲ್ಲ ಮಾನ್ಯ ಪ್ರಿಯಾಂಕ್ ಸಾಹೇಬರು, ಮಂತ್ರಿಗಳಾದ ಪ್ರಿಯಾಂಕ್ ಸಾಹೇಬರು ಮತ್ತು ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿಗಳಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿಯವರು, ರಹೀಮ್ ಖಾನ್ಜಿಯವರು, ಅಜಯ್ ಸಿಂಗ್ಜಿಯವರು ಮತ್ತಿನ್ನೂ ಸಾಕಷ್ಟು ಮಂತ್ರಿಗಳು, ಶಾಸಕರು ಎಲ್ಲರೂ ಬರೋರಿದ್ದಾರೆ. ಇವಾಗಿದ್ದು ಬೀದರ್ ಜಿಲ್ಲೆಯಿಂದನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಬೀದರ್ ರೌಂಡ್ ಅಪ್ನಲ್ಲಿ ನಮಸ್ಕಾರ.